ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಬನ್ನಿ ನನ್ನ ಹೊಸ ವೀಡಿಯೋಗೆ. ಇವತ್ತಿನ ವೀಡಿಯೋ ಏನಂದರೆ, ಎಲ್ಲರಿಗೂ ಗೊತ್ತು ಟೊಮೊಟೊ ಗಿಡದಲ್ಲಿ ಫ್ಲವರಿಂಗ್ ಆಗುತ್ತೆ. ಆದರೆ ಫ್ಲವರಿಂಗ್ ಆಗಿ ಬಿದ್ದೋಗ್ಬಿಡುತ್ತೆ. ಈ ಫ್ಲವರಿಂಗ್ ಆಗಿ ಬಿದ್ದೋಗೋಕ್ಕೆ ಕಾರಣ ಏನು ಮತ್ತು ಏನರಿಂದ ಆಗುತ್ತೆ ನೋಡೋಣ ಬನ್ನಿ. ಫ್ಲವರಿಂಗ್ ಆಗಿ ಬಿದ್ದೋಗೋಕ್ಕೆ ಕಾರಣ ಏನಂದರೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಆಗುತ್ತೆ. ಮತ್ತು ಗೊಬ್ಬರಗಳು ಕರೆಕ್ಟಾಗಿ ಸಿಕ್ಕಿರಲ್ಲ, ಅದರಿಂದ ಆಗುತ್ತೆ. ಈ ಗೊಬ್ಬರಗಳು ಅಂದರೆ 19-0-45 ಕೊಡ್ಬೋದು. ಈ 19-0-45 ಕೊಡೋದ್ರಿಂದ ಈ ಫ್ಲವರಿಂಗು ಜಾಸ್ತಿ ಆಗುತ್ತೆ ಮತ್ತು ಇರೋ ಫ್ಲವರ್ಗಳು ಬೀಳಲ್ಲ. ನೋಡ್ಬೋದು ನೀವು 19-0-45 ಬಿಟ್ಟಿದ್ದೀವಿ. ಈ 19-0-45 ಬಿಡೋದ್ರಿಂದ ಫ್ಲವರಿಂಗ್ ಜಾಸ್ತಿ ಆಗುತ್ತೆ. ಈ ಗಿಡಗಳು ನೋಡ್ಬೋದು ಹೆಂಗಿರ್ಬೋದು. ಮೇನ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ. ಆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಕರೆಕ್ಟಾಗಾದರೆ ಡಿಫಿಷಿಯನ್ಸಿ ನಾವೆಲ್ಲ ಪೂರೈಕೆ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬರ್ತವೆ. ನೀವು ಮಿಷಿನ್ ಮತ್ತು ಗೊಬ್ಬರ ನೋಡ್ಬೋದು ಮಿಷಿನ್ ಹೆಂಗೆ ಹೋಗ್ತಾಯಿದೆ ಅಂತ. ಬಿಡೋರು ವೆಂಚೂರಲ್ಲೂ ಬಿಡ್ತಾರೆ. ಆದರೆ ವೆಂಚೂರಲ್ಲಿ ಬಿಡೋದು ಪ್ರಾಬ್ಲಮ್ ಏನಂದರೆ ಮೋಟ್ರ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ, ಮೋಟ್ರ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ಬಿಡೋದ್ರಿಂದ ಮೋಟ್ರ್ ಮೇಲೆ ಪ್ರೆಷರ್ ಆಗೋಲ್ಲ ಮತ್ತು ನಮ್ಮ ಗೊಬ್ಬರನೂ ಕ್ಲೀನಾಗಿ ಮಿಕ್ಸಾಗಿ ಹೋಗ್ಬಿಡುತ್ತೆ. ಇದು ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ, ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡ್ಬೋದು ಟೊಮೊಟೊ ಫಸಲು ಹೆಂಗೆ ಹಿಡ್ದಿದೆ ಅಂತ. ಇನ್ನೂ 15 ದಿವಸ ಹೋಗಬೇಕು ಟೊಮೊಟೊ ಕುಯ್ಬೇಕಂದ್ರೆ. ವೆರೈಟಿ ಬಂದ್ಬಿಟ್ಟು ಸಾಹೋ ವೆರೈಟಿ.